ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ನಾನು ಇವತ್ತು ಹೋಗ್ತಾ ಇದ್ದೀನಿ ಶ್ರೀ ಶಂಕರನಾರಾಯಣ ದೇವಸ್ಥಾನ. ಇದು ಬಂದು ಶಿರ್ಸಿ ತಾಲೂಕಿನಲ್ಲೇ ಇರೋದು. ಒಟ್ಟಾರೆ ಇವತ್ತಿನ ಇಷ್ಟು ದಿನದ ನಂದು ವಿಡಿಯೋ ಒಂಥರ ಶಿರ್ಸಿ ಎಕ್ಸ್ಪ್ಲೋರ್ ಮಾಡೋ ಥರ ಆಗ್ಬಿಟ್ಟಿದೆ. ಎಲ್ರಿಗೂ ಇವತ್ತೇ ಶಂಕರನಾರಾಯಣ ದೇವಸ್ಥಾನವನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನಿವಾಗ ಇರೋವಂಥದ್ದು ಸೋಂದಾ ಹೊಳೆ ನೋಡಿ. ನೀರೆಲ್ಲ ಫುಲ್ ಕಮ್ಮಿ ಆಗ್ಬಿಟ್ಟಿದೆ, ಮಸ್ತ್ ಎಂಜಾಯ್ ಮಾಡ್ಬೋದು. ಆದರೆ ಇನ್ನೂ ಸ್ವಲ್ಪ ಹೋಗಬೇಕು ಟೈಮು. ಇಷ್ಟು ಬೇಗ ಬರೋಕ್ಕೆ ಹೋಗ್ಬೇಡಿ ಯಾರೂ ವಿಸಿಟ್ ಮಾಡೋಕ್ಕೆ. ಇಲ್ಲೆಲ್ಲ ಆಳ ಇಲ್ಲ, ಬಟ್ ನೀರು ತುಂಬ ಇದೆ ಇವಾಗ. ಇಲ್ಲೆಲ್ಲ ಯಾರೂ ಬರೋಕ್ಕೆ ಹೋಗ್ಬೇಡಿ ಈ ಟೈಮಲ್ಲಿ. ನೆಕ್ಸ್ಟು ಸ್ವಲ್ಪ ಒಂದು 2 ತಿಂಗಳು ಬಿಟ್ಟು ಆಮೇಲೆ ಬಂದರೆ ಇಲ್ಲೆಲ್ಲ ನೀರಲ್ಲಿ ಆಟ ಆಡ್ಕೊಂಡು ಆರಾಮು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಆದರೆ ಕಸ ಗಿಸ ಎಲ್ಲ ಏನೂ ಹಾಕ್ಬಾರ್ದು ಅಂತ ಬೋರ್ಡೆಲ್ಲ ಹಾಕಿದ್ದಾರೆ ಪಂಚಾಯತ್ ಅವ್ರ ಕಡೆಯಿಂದ. ನೀವು ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಇಲ್ಲಿ ಒಳ್ಳೆ ಫ್ಯಾಮಿಲಿ ಪಿಕ್ನಿಕ್ ಮಾಡ್ಕೊಂಡು ಹೋಗ್ಬೋದು. ಫ್ರೆಂಡ್ಸ್, ಇಷ್ಟೋ ತನಕ ಸೋಂದಾ ಹೊಳೆಯಲ್ಲಿ ಆಟ ಆಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಶಂಕರನಾರಾಯಣ ದೇವಸ್ಥಾನ. ಅದೇ ಅಲ್ಲಿಂದನೇ ಸ್ವಲ್ಪ ದೂರದಲ್ಲಿ ಒಂದು ಪಕ್ಷಿಧಾಮ ಇದೆ. ಇವಾಗಿನ ಪಕ್ಷಿಗಳು ಇರ್ತಾವೋ ಇಲ್ಲ ಗೊತ್ತಿಲ್ಲ, ಬಟ್ ಸ್ವಲ್ಪ ಮಳೆಗಾಲ ಎಲ್ಲ ಮುಗಿದ್ಮೇಲೆ ನಾನು ಒಂದ್ಸಲ ವಿಸಿಟ್ ಮಾಡಿದಾಗ ಸ್ವಲ್ಪ ಬೆಳ್ಳಕ್ಕಿ ಎಲ್ಲ ಇದ್ವು. ಏನಾದರೂ ಇದ್ದರೆ ನಿಮಗೂ ತೋರಿಸ್ತೀನಿ, ಬಟ್ ಹೋಗಿ ಬರೋಣ ಆಯಿತಾ. ನೋಡಿ ಫ್ರೆಂಡ್ಸ್, ಸಸ್ತಾ ಬೀಚ್ ಅಂದರೆ ಇದೆ. ಸೋಂದಾ ಹೊಳೆಯಲ್ಲಿ ಬಂದರೆ ನಿಮಗೆ ಈ ಥರ ಬೀಚ್ ಸಿಗುತ್ತೆ ಸ್ವಲ್ಪ ಆಟ ಆಡಲಿಕ್ಕೆ. ಆಮೇಲೆ ಇಲ್ಲೆಲ್ಲ ನೀರೆಲ್ಲ ಇಲ್ಲ, ಇವಾಗ ಕಮ್ಮಿ ಇದೆ. ಬಟ್ ಹೋಗಬೇಡಿ ಯಾರು ಬಂದ್ರೂ, ರಿಸ್ಕ್ ಬೇಡ. ಈಗ ಮಳೆಗಾಲ ಮುಗಿಯೋವರೆಗೆ ಯಾರನ್ನೂ ರಿಸ್ಕ್ ತೊಗೊಳಕ್ಕೆ ಹೋಗಬಾರ್ದು. ಬಂದರೆ ಒಳ್ಳೆ ಕೂಲಾಗಿ ಶಾಂತ ರೀತಿಯಿಂದ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಫ್ರೆಂಡ್ಸ್, ಈಗ ನಾವು ಈ ವಾದರಾಜ ಮಠದ ಗೇಟಿಗೆ ಬಂದು ಮುಟ್ಟಿದ್ವಿ. ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಅದು ವಾದರಾಜ ಮಠದ ಗೇಟು. ಸೋಂದಾ ಕ್ರಾಸಿಂದ ಸುಮಾರು ಒಂದು 5-6 ಕಿಲೋಮೀಟ್ರ್ ಬಂದಿದೆ ನಿಮಗೆ ಈ ಗೇಟ್ ಸಿಗುತ್ತೆ. ಅಲ್ಲಿಂದ ಇವಾಗ ನಾವು ಸ್ವಲ್ಪ ಒಳಗಡೆ ಒಂದು 50 ಮೀಟ್ರ್ ಒಳಗಡೆ ಬಂದಿದೆ. ನಿಮಗೆ ಈ ಶಂಕರನಾರಾಯಣ ದೇವಸ್ಥಾನ ಇರೋದೊಂದು ಬೋರ್ಡ್ ಸಿಗುತ್ತೆ, ಹಳೆಯೂರು ಸೋಂದಾ ಅಂತ. ನಿಮ್ಗೆ ತೋರಿಸ್ತೀನಿ ಬೋರ್ಡು. ಇಲ್ಲಿಂದ ಸ್ವಲ್ಪ ದೂರ ಹೋಗಬೇಕು, ದೇವಸ್ಥಾನ ಬರುತ್ತೆ. ಈಗಷ್ಟೇ ಬಂದುಬಿಟ್ಟಿದ್ವಿ ಫ್ರೆಂಡ್ಸ್. ಹಿಂದ್ಗಡೆ ಕಾಣಿಸ್ತಿರೋ ದೇವಸ್ಥಾನನೇ ಶಂಕರನಾರಾಯಣ ದೇವಸ್ಥಾನ. ಒಳಗಡೆ ಹೋಗಿ ತೋರಿಸ್ತೀನಿ ಏನಿದೆ ಅಂತ. ಬನ್ನಿ ಹೋಗೋಣ ಒಳಗಡೆ. ಈಗ ನೀವು ನನ್ನ ಹಿಂದೆ ನೋಡ್ತಾ ಇರುವಂಥ ದೇವಸ್ಥಾನ 17ನೇ ಶತಮಾನದಲ್ಲಿ ನಿರ್ಮಾಣ ಆಯಿತು. ಈ ದೇವಸ್ಥಾನದ ವಿಶೇಷತೆ ಏನಂತಂದರೆ, ಇದರಲ್ಲಿ 2 ಗರ್ಭಗುಡಿ ಇದೆ, ಮತ್ತು ಮೇಲ್ಗಡೆ ಕದಂಬನಾಗರ ಶಿಖರ ಇದೆ ಮೇಲ್ಗಡೆ. ಇದು ಸುಮಾರು 17ನೇ ಶತಮಾನದಲ್ಲಿ ನಿರ್ಮಾಣ ಆಯಿತು ಅಂತ ಇತಿಹಾಸಕಾರರ ಅಭಿಪ್ರಾಯ ಅಷ್ಟೇ. ಇದೇನು ಪಕ್ಕಾ ಇನ್ಫಾರ್ಮೇಷನ್ ಅಲ್ಲ. ಬಟ್ ಇಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿದೆ, ಹಳೆ ದೇವಸ್ಥಾನ. ಬನ್ನಿ ತೋರಿಸ್ತೀನಿ. ಫಸ್ಟು ನಿಮಗೆ ದೇವಸ್ಥಾನದ ಹೊರವಲಯವನ್ನು ತೋರಿಸ್ತೀನಿ, ಫುಲ್ ಸುತ್ತು ಹೆಂಗಿದೆ ಅಂತ. ಆಮೇಲೆ ಒಳಗಡೆ ಹೋಗೋಣ. ಒಳಗಡೆ ಹೋಗ್ಲಿಕ್ಕೆ ಅಡ್ಡಿಲ್ವಂತೆ, ಪರ್ಮಿಷನ್ ಕೇಳಿ ನೋಡಿದೆ, ಓಕೆ ಅಂತ ಅಂದರು. ಅರ್ಚಕರು ಮನೆಯವರಿದ್ದರು. ಸೊ ಹೋಗಿ ಒಂದು ರೌಂಡ್ ಹೊಡೆದು ದೇವಸ್ಥಾನನ ಸುತ್ತ ಹೊರಗಡೆಯಿಂದ ತೋರಿಸ್ತೀನಿ. ಆಮೇಲೆ ಒಳಗಡೆ ಹೋಗಿ ಮತ್ತೆ ಏನೇನಿದೆ ಅಂತ ನೋಡೋಣ. ಬನ್ನಿ, ದೇವಸ್ಥಾನನ ಒಂದು ರೌಂಡ್ ಸುತ್ತ ಹೊಡೆದು
ಬರೋಣ, ಏನೇನಿದೆ ಅಂತ ನೋಡೋಣ. ಏನಾದರೂ ವಿಶೇಷತೆ ಇದ್ದರೆ ತೋರಿಸ್ತೀನಿ ನಿಮಗೆ, ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಈಗ ಹಿಂದೆಗಡೆ ತುಂಬ ಚೆನ್ನಾಗಿ ಇದು ಕೂಡ ಕುಸರಿ ಕೆಲಸ ಮಾಡಿರುವಂಥ ದೇವಸ್ಥಾನ, ಕದಂಬರ ಕಾಲದಲ್ಲಿ. ಮೇಲ್ಗಡೆ ಕದಂಬನಾಗರ ಶಿಖರನ್ನು ಹೊಂದಿದೆ ಇದು. ಮೇಲ್ಗಡೆ ಅಂತೂ ತೋರ್ಸೋಕ್ಕಾಗಲ್ಲ, ಕೆಳಗಡೆ ತೋರಿಸ್ತೀನಿ ಏನೇನು ಹಿಂಗೆ ಹೊರಗಡೆ ಗೋಡೆ ಮೇಲೆ ಯಾವ ಥರ ಕೆತ್ತನೆ ಎಲ್ಲ ಇದೆ ಅಂತ ತೋರಿಸ್ತೀನಿ ನೋಡಿ ನೀವೇ. ಸ್ವಲ್ಪ 17ನೇ ಶತಮಾನದಲ್ಲಿ ಕಟ್ಟಿದ್ದಂಥ ದೇವಸ್ಥಾನ ಇದು. ಏನಾದರೂ ತಪ್ಪು ಗಿಪ್ಪು ಹೇಳಿಬಿಟ್ರೆ ಎಲ್ಲ ಕ್ಷಮಿಸ್ಬಿಡ್ರಿ. ನೋಡ್ರಿ, ಈ ಡಿಸೈನ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ 17ನೇ ಶತಮಾನದಲ್ಲಿ ಕೆತ್ತಿರುವಂಥ ಡಿಸೈನ್ಗಳು. ಆವಾಗಿನ ಕಾಲದಲ್ಲಿ ಇಂತಿಂಥ ಕಲ್ಲುಗಳನ್ನೆಲ್ಲ ಕೆತ್ತು ಇಷ್ಟು ಒಳ್ಳೆ ಡಿಸೈನ್ ಮಾಡಿ, ಯಾವುದೇ ಟೆಕ್ನಾಲಜಿ ಇಲ್ಲದೆ ಇಷ್ಟು ನೀಟಾಗಿ ಕರೆಕ್ಟಾಗಿ ಒಂದೇ ಅಳತೆಯಲ್ಲಿ ಡಿಸೈನ್ ಮಾಡಿ ಈ ಥರ ಸೆಟ್ ಮಾಡಿ ದೇವಸ್ಥಾನನ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು. ಬಟ್ ಇವಾಗಿಂದೆಲ್ಲ ನೋಡ್ತಾನೆ ಇದ್ದೀರಲ್ಲ ನೀವು, ಕಾರವಾರ ಬ್ರಿಡ್ಜ್ ಬಿದ್ದೋಗಿದೆ. ಜಸ್ಟ್ 42 ಇಯರ್ಸ್ ಏನೋ ಆಗಿದೆ ಅಷ್ಟೇ. ಮಿನಿಮಮ್ 50 ಇಯರ್ಸ್ ಲೈಫ್ ಇರುತ್ತೆ ಬ್ರಿಡ್ಜ್ದೆಲ್ಲ. ಬಟ್ ಇದು ನೋಡಿ 17ನೇ ಶತಮಾನದಿಂದ ಹೀಗೆ ನಿಂತ್ಕೊಂಡಿದೆ. ಸ್ವಲ್ಪ ಕಲ್ಲೆಲ್ಲ ಕ್ರ್ಯಾಕ್ ಬಂದಿದೆ. ಬಟ್ 17ನೇ ಶತಮಾನದಲ್ಲಿ ಈ 30-40 ವರ್ಷದ ಹಿಂದಿನ ಬ್ರಿಡ್ಜಲ್ಲಿ ಇದ್ರದ್ದೆಲ್ಲ ಸ್ಟ್ರಕ್ಚರೆಲ್ಲ ನೋಡಿ ನೀವು, ಕಲ್ಲಲ್ಲೇ ಕಟ್ಟಿರುವಂಥದ್ದು. ಎಷ್ಟು ಲೋಡ್ ಇರಬೇಡ ಇದ್ರ ಮೇಲೆ. ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದೇ ಕದಂಬನಾಗರ ಶೈಲಿಯ ಶಿಖರ ನೋಡಿ, ಮೇಲ್ಗಡೆ ಕಾಣಿಸ್ಬೋದು. ಸ್ವಲ್ಪ ತೋರಿಸ್ತೀನಿ ಹಿಂಗೇನೆ, ಮತ್ತು ಡೀಟೇಲಾಗಿ ಏನೂ ತೋರ್ಸೋಕ್ಕಾಗಲ್ಲ, ಮೇಲ್ಗಡೆ ಅಂತೂ ಹೋಗೋಕ್ಕಾಗಲ್ಲ ಬಿಡಿ. ಬಟ್ ಹಿಂಗೆ ಒಂದು ಸರೌಂಡಿಂಗ್ಸ್ ತೊಡೆದು ಬರೋಣ, ತೋರಿಸ್ತೀನಿ ನಿಮಗೆ. ಒಂದು ಗರ್ಭಗುಡಿ ನೋಡಿ, ಇದು ಒಂದು ಗರ್ಭಗುಡಿ, ಇದು ಇನ್ನೊಂದು ಇಲ್ಲಿ ಮಧ್ಯೆ ಸ್ವಲ್ಪ ಗ್ಯಾಪ್ ಇದೆ. ಇದು ಇನ್ನೊಂದು ಗರ್ಭಗುಡಿ. ಇದು ಸೇಮ್, ಇದು ಕದಂಬನಾಗರ ಶಿಖರನೇ ಹೊಂದ್ಕೊಂಡಿದೆ. ಇದ್ರ ಮೇಲೆ ಸಹ ಅದೇ ಶೈಲಿಯಲ್ಲಿ ಇದನ್ನು ಸಹ ಕೆತ್ತನೆ ಮಾಡಿದ್ದು. ಅಂದರೆ ಒಂದೇ ದೇವಸ್ಥಾನ, 2 ಗರ್ಭಗುಡಿ ಅನ್ನೋ ಥರ ಇದು. ಒಂದು ಶಂಕರ ದೇವಸ್ಥಾನ, ಒಂದು ನಾರಾಯಣ ದೇವಸ್ಥಾನ. ಸೊ ಇದಕ್ಕೆ ಶಂಕರ ನಾರಾಯಣ ದೇವಸ್ಥಾನ ಅಂತ ಹೆಸರು ಬಂತು. ಇದು ಗರ್ಭಗುಡಿ. ಮೇಲ್ಗಡೆ ಕಾಣಿಸ್ತಿರುವಂಥದ್ದೇ ಕದಂಬನಾಗರ ಶಿಖರ ನೋಡಿ. ಅದ್ಭುತವಾಗಿ 17ನೇ ಶತಮಾನದಲ್ಲಿ ಕೆತ್ತಿರುವಂಥ ವಿವಿಧ ಭಂಗಿಯಲ್ಲಿ ಕೆತ್ತಿರುವಂಥ ವಿವಿಧ ಸ್ಟ್ಯಾಚ್ಯುಗಳಿದು. ಇದೆಲ್ಲ ಒಂದೊಂದು ಕತೆ ಹೇಳುತ್ತಂತೆ, ನಮಗೇನೂ ಗೊತ್ತಿಲ್ಲ ನೋಡಿ. ಆಂಜನೇಯ ಸ್ವಾಮಿದು, ಶ್ರೀರಾಮ, ಯಾವುದ್ಯಾವುದು ಇದೆ ಇಲ್ಲಿ ನನಗೆ ಗೊತ್ತಾಗುತ್ತೆ. ಜೇನೆಲ್ಲ ಕಟ್ಕೊಂಡ್ಬಿಟ್ಟೈತೆ, ಮಿಸ್ರಿ. ಶಂಕರ ದೇವಸ್ಥಾನದ ಒಳಗಡೆ ಹೋಗಿ ಆ ಕಡೆಯಿಂದ ಅಲ್ಲೇ ನಾರಾಯಣ ದೇವಸ್ಥಾನನ ತೋರಿಸ್ತೀನಿ ನಿಮಗೆ. 2 ಗರ್ಭಗುಡಿ ಒಳಗಡೆ ಅಂತ ಒಂದೇ ಮಂಟಪ ಇದು, ಒಳಗಡೆ 2 ಗರ್ಭಗುಡಿ ಇರೋಂಥ ದೇವಸ್ಥಾನ ಇದು. ತೋರಿಸ್ತೀನಿ ಒಳಗಡೆ. ನೀವು ನೋಡ್ತಾ ಇದ್ದೀರಾ ಶಂಕರ ದೇವಸ್ಥಾನ. ಇಲ್ಲಿ ನಂದಿ, ಇದು ನವರಂಗ ಅಂತ ಹೇಳ್ತಾರೆ, 2 ಇದೆ ಇದು ನವರಂಗ. ಈ ಕಡೆ ನವರಂಗದ ಪೀಠದ ಮೇಲೆ ನಂದಿನ ಸ್ಥಾಪನೆ ಮಾಡಿದ್ದಾರೆ, ಆ ಕಡೆ ಏನೂ ಇಲ್ಲ. ಬಟ್ 2 ನವರಂಗ ಇದೆ. ಇದು ಒಂಥರ ರೂಮ್ ಇದ್ದಂಗೆ, ಕಕ್ಷಾಸನ ಶೈಲಿಯಲ್ಲಿ ಕಟ್ಟಿರುವಂಥದ್ದು ಇದು ದೇವಸ್ಥಾನ. ಒಳಗಡೆ ತೋರಿಸ್ತೀನಿ ನಿಮಗೆ. ದೇವರು ಕಾಣಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಏನೋ ಒಂದು ಮೊಬೈಲ್ ಫ್ಲ್ಯಾಶರ್ ಹೊಡೆದು ಸ್ವಲ್ಪ ನೋಡೋಣ. ಯಾಕಂದರೆ ಒಳಗಡೆ ಬರೋದು ಬಂದುಬಿಟ್ಟಿದ್ದೀವಿ, ಇನ್ನು ದೇವ್ರು ನೋಡದೇ ಇದ್ದರೆ ಸರಿಯಾಗಲ್ಲ. ಸೊ ನೋಡಿ, ನಾನು ನಿಮಗೆ ದೇವಸ್ಥಾನದ ಒಳಗಡೆದು ಒಂದೊಂದೇ ಇದನ್ನು ತೋರಿಸ್ತೀನಿ ಈಗ. ಇದು ಸಭಾ ಮಂಟಪ. ಇಲ್ಲಿ ಇದು 4 ಕಂಬ ಕಾಣಿಸ್ತಾ ಇದೆಯಲ್ಲ, ಇದು ನವರಂಗ. ಮತ್ತು ಇದು ಮೇಲ್ಗಡೆ ಕಾಣಿಸ್ತಾ ಇದೆ ನಿಮಗೆ ನವರಂಗ. ಈ ಥರದೊಂಥರ ಗೋಪುರ ಟೈಪ್ ಇದೆ ನೋಡಿ, ಹಳೆ ಕಾಲದ್ದು. ಎಷ್ಟು ಚೆನ್ನಾಗಿ ಕಿತ್ತಿದ್ರು ಅಂತ ನೋಡಿ, ಆವಾಗಿನ ಕಾಲದ್ದಿದು. 17ನೇ ಶತಮಾನದಲ್ಲಿ ಮಾಡಿರುವಂಥ ಕೆತ್ತನೆ. ಯಾವುದೇ ಥರದ ಟೆಕ್ನಾಲಜಿ ಇಲ್ಲ, ಏನಿಲ್ಲ. ಆವಾಗಿನ ಕಾಲದಲ್ಲಿ ಇಷ್ಟು ಚೆನ್ನಾಗಿ ಕೆತ್ತಿದ್ರು ಅಂತ ಇತಿಹಾಸದಲ್ಲಿ ಒಂದು ಕುರು ಇದೆ. ಈಗ ಎದುರುಗಡೆ ನೋಡಿ ನಿಮಗೆ ನಂದಿ ಕಾಣಿಸ್ತಾ ಇದೆಯಲ್ಲ,
ಅದು ನಂದಿ ಇರುವಂಥ ಜಾಗ ತೋರಿಸ್ತೀನಿ ನಿಮಗೆ. ನಂದಿ ನಾರ್ಮಲಾಗಿ ಲೆವೆಲ್ ಅಂದರೆ ನಾವಿವಾಗ ಓಡಾಡ್ತಿರೋಂಥ ಜಾಗದಿಂದ ಒಂದು ಸ್ವಲ್ಪ ಹೈಟಲ್ಲಿದೆ ನೋಡಿ. ಇದು ಕಾಣಿಸ್ತಾ ಇದೆ ನಿಮಗೆ, ಇದೊಂದು ಸ್ಟೆಪ್ ಇದ್ದಂಗಿದೆ ಇಲ್ಲಿಂದ ಇಲ್ಲಿಗೆ. ಇದು ನವರಂಗದ ಪೀಠ ಅಂತ. ಇದು ಪೀಠದ ಮೇಲೆ ನಂದಿನ ಸ್ಥಾಪನೆ ಮಾಡಲಾಗಿದೆ. ಇನ್ನು ಒಳಗಡೆ ಇರೋದು ಶಂಕರ ದೇವಾಲಯ. ಒಳಗಡೆ ನಿಮ್ಗೆ ನೋಡೋಣ ಹೇಗಿದೆ ಅಂತ, ಏನಾದ್ರು ಕಾಣಿಸುತ್ತೆ ಅಂತ ನೋಡೋಣ. ಏನೂ ಕಾಣಿಸ್ತಾ ಇಲ್ಲ. ಒಳಗಡೆ ಲೈಟು ಏನೋ UPS ಸುಟ್ಟೋಗಿದೆ ಅಂತ ಹೇಳಿದ್ರು ಇಲ್ಲಿಯವರು. ಬಟ್ ಒಳಗಡೆ ಶಿವಲಿಂಗ ಇದೆ. ಬರಿಗಣ್ಣಿಗೆ ಕಾಣಿಸುತ್ತೆ, ವೀಡಿಯೋದಲ್ಲಿ ಏನೂ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಈಗ ನಾರಾಯಣ ಸ್ವಾಮಿ ದೇವಸ್ಥಾನ ನೋಡೋಣ. ಅಲ್ಲೇ ಲೈಟ್ ಇದೆ ಅಂತ ಅನಿಸ್ತಿದೆ, ಬಟ್ ಏನೋ ಗೊತ್ತಿಲ್ಲ. ಇದೆಲ್ಲ ನೋಡಿ ಹಳೆ ಕಾಲದ ಕೆತ್ತನೆ. ಇದು 17ನೇ ಶತಮಾನದ ಕೆತ್ತನೆ ನೋಡ್ರಪ್ಪ. ನೋಡಿ ಆಂಜನೇಯ ಸ್ವಾಮಿನೇ ಇದು. ಏನಪ್ಪ ಗೊತ್ತಿಲ್ಲ, ಆಂಜನೇಯ ಸ್ವಾಮಿ ಅಂತಾರೆ ಅನಿಸ್ತಾ ಇದೆ, ಬಟ್ ಯಾವುದೋ ಗೊತ್ತಿಲ್ಲ. ತೋರಿಸ್ತೀನಿ ನೋಡಿ. ಸ್ವರ್ಣವಲ್ಲಿ ಶ್ರೀಗಳ ಫೋಟೋ, ಶ್ರೀ ಶಂಕರನಾರಾಯಣ ದೇವಸ್ಥಾನ ಹಳೆಯವರು. ಅಯ್ಯ, ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಇಲ್ಲಿನೂ ಏನೂ ಕಾಣಿಸ್ತಾ ಇಲ್ಲ. ಒಳಗಡೆ ಲೈಟ್ ಇಲ್ಲ ಅಂತ ಅನಿಸ್ತಾ ಇದೆ, ಬಟ್ ಲೈಟ್ ಹಾಕೋಣ. ಸರಿ ಅಂತ ಬಂತನ ಲೈಟು? ಹೌದು. ಈಗ ನೀವು ನೋಡ್ತಾ ಇರೋದು ಇದು ಶಂಕರ ನಾರಾಯಣ ದೇವಸ್ಥಾನದಲ್ಲಿರುವಂಥ ನಾರಾಯಣನ ವಿಗ್ರಹ. ಇಷ್ಟೇ ಕಾಣಿಸೋದು, ಮತ್ತು ಒಳಗಡೆ ಎಲ್ಲ ಮತ್ತು HD ಮತ್ತು ಕ್ವಾಲಿಟಿಲೇನೂ ಕಾಣಿಸಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಶಿವಲಿಂಗ ಲೈಟ್ ಇತ್ತು, ಬಟನ್ ಹಾಕ್ಕೊಂಡ್ವಿ. ಲೈಟು ಈಗ ಕಾಣಿಸ್ತಾ ಇದೆಯಲ್ಲ, ಇದು ಶಿವಲಿಂಗ ಇಲ್ಲಿರೋವಂಥದ್ದು. ಶಂಕರ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಸ್ಥಾಪನೆ ಆಗಿರುವಂಥ ಶಿವಲಿಂಗದ ಮುಂದೆ ಯಾವತ್ತೂ ಇದ್ರೂ ನಂದಿ ಇದ್ದೇ ಇರುತ್ತೆ. ಅದೇ ನಂದಿ ನೀವೀಗ ನೋಡ್ತಾ ಇದ್ದೀರ. ನಂದಿ ನೋಡಿ, ಈ ನವರಂಗದ ಇದರಲ್ಲಿ ಒಂದರಲ್ಲಿ ನಂದಿ, ಇನ್ನೊಂದು ಖಾಲಿ ಇದೆ. ಯಾಕಂದರೆ ನಾರಾಯಣನ ವಿಗ್ರಹದ ಮುಂದೆ ಯಾವುದೇ ಥರದ್ದು ನಂದಿಗಿಂದಿ ಎಲ್ಲ ಇರಲ್ಲ. ಇದು ನೋಡಿ 17ನೇ ಶತಮಾನದಲ್ಲಿ ಕೆತ್ತಿರುವಂಥ ಕಲ್ಲಿನ ಕಲಾಕೃತಿಗಳು. ನೋಡಿ, ಅದ್ಭುತ ಕಲಾಕೃತಿ. 17ನೇ ಶತಮಾನದಲ್ಲಿ ಕಟ್ಟಿರುವಂಥದ್ದು. ಇದು ನೋಡಿದರೆ ತುಂಬಾ ಅದ್ಭುತವಾಗಿ ಕೆತ್ತಿದ್ದಾರೆ. ಡೀಟೇಲಾಗಿ ತೋರಿಸ್ತೀನಿ ನೋಡಿ. ಯಾರಾದರೂ ಈ ದೇವಸ್ಥಾನಕ್ಕೆ ಬಂದರೆ ಕಸ ಹಾಕ್ಲಿಕ್ಕಂತ ಡಸ್ಟ್ಬಿನ್ ಇಟ್ಟಿದ್ದಾರೆ. ಮತ್ತು ದೇವಸ್ಥಾನದ ಆವರಣನ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಯಾರು ಬಂದರೂ ಸಹ ಕಸ ಗಿಸ ಹಾಕಬಾರ್ದು, ನೀಟಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗಬೇಕು. ಹಳೆ ದೇವಸ್ಥಾನ 17ನೇ ಶತಮಾನದ್ದು. ಆವಾಗಿನ ಕಾಲದಿಂದ ಇಲ್ಲಿವರೆಗೂ ಈ ಜನ ಹೆಂಗೆ ಇಟ್ಕೊಂಡು ಬಂದಿದ್ದಾರೆ ಅದೇ ಥರ ಮುಂದೆನೂ ಇಟ್ಕೋಬೇಕಂತ ಹೇಳ್ತೀನಿ. ಮತ್ತು ಈ ದೇವಸ್ಥಾನದಲ್ಲಿ ಕರೆಂಟ್ ವ್ಯವಸ್ಥೆ ಇರ್ತದೆ. ಯಾರಾದರೂ ಬಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಇಲ್ಲಿ ಯಾರೂ ಕೂಡ ಇರಲ್ಲ. ಅದಕ್ಕೆ ಹೇಳ್ತಾ ಇರೋದು, ಯಾರಾದರೂ ಬಂದರೆ ಇಲ್ಲಿ ಶಾಂತತೆ ಇಟ್ಟು ಈ ದೇವಸ್ಥಾನನ ನೀಟಾಗಿ ಕ್ಲೀನಾಗಿ ಇಟ್ಟು ಹೋಗ್ಬೇಕು ಅಷ್ಟೇ. ಬಂದು ಏನಾರು ಮಾಡೋದು ಕ್ಲೀನಾಗಿ ಇಟ್ಟು ಹೋಗಿ ಅಷ್ಟೇ. ದೇವಸ್ಥಾನನ ಕಟ್ಟಲಿಕ್ಕೆ ಮತ್ತೊಂದು ರೀಸನ್ ಅಂತಂದರೆ ಶೈವ ಮತ್ತು ವೈಷ್ಣವ ಸಮನ್ವಯತೆಯನ್ನು ಕಾಪಾಡ್ಕೊಂಡು ಹೋಗ್ಲಿಕ್ಕೋಸ್ಕರ ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ದೇವಸ್ಥಾನನ ಕಟ್ತಾರೆ. ಇದು ವಿಜಯನಗರ ಮತ್ತು ಕದಂಬರ ಶೈಲಿಯಲ್ಲಿ ನಿರ್ಮಾಣಗೊಂಡಂಥ ದೇವಸ್ಥಾನ ಆಗಿದ್ದು
ಇಲ್ಲಿ 2 ಗರ್ಭಗುಡಿ ಇದೆ, ಆದರೆ ಒಂದೇ ಸಭಾಮಂಟಪ. ಅಂದರೆ ಒಂದೇ ಸಭಾಮಂಟಪದ ಒಳಗಡೆ 2 ಗರ್ಭಗುಡಿ, ಒಂದು ಶಂಕರ ದೇವಾಲಯ ಮತ್ತೊಂದು ನಾರಾಯಣ ದೇವಾಲಯ. ಫಸ್ಟು ನಿಮಗೆ ಎಡಭಾಗದಲ್ಲಿ ಕಾಣಿಸ್ತಾ ಇರುವಂಥದ್ದು ನಾರಾಯಣ ದೇವಸ್ಥಾನ, ಬಲಭಾಗದಲ್ಲಿ ಎಡಭಾಗದಲ್ಲಿ ಶಂಕರ ದೇವಾಲಯ ಮತ್ತು ಬಲಭಾಗದಲ್ಲಿ ಇರುವಂಥದ್ದು ನಾರಾಯಣ ದೇವಸ್ಥಾನ. ಇದು ಒಂದು ಒಳ್ಳೆ ದೇವಸ್ಥಾನ. ಹೊರಗಡೆಯಿಂದ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ, ಫುಲ್ಲು ಗ್ರೀನರಿ ಇದೆ. ಆಚೆ ಕಡೆ ದೇವಸ್ಥಾನದಿಂದ ಆಚೆ ಕಡೆ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಒಳಗಡೆಯಿಂದ ಹೆಂಗೆ ಕಾಣಿಸುತ್ತೆ ವೀವು ಅಂತ ನಿಮ್ಗೆ ಅದನ್ನು ತೋರಿಸ್ತೀನಿ, ನೋಡ್ಕೊಳ್ಬಿಡಿ ಒಂದ್ಸಲ. ಇಲ್ಲಿಂದ ಈಗ ಹೋಗ್ತಾ ಇದ್ದೀವಿ ಶಂಕರನಾರಾಯಣ ದೇವಸ್ಥಾನ. ಫಸ್ಟ್ ಲೈಟ್ ಆಫ್ ಮಾಡುವ, 2 ಲೈಟ್ ಆಫ್ ಮಾಡು. 2 ಬಟನ್ ಇರೋದು, ಮೇಲೆ ಒಂದು ಉಂಟು, ಕೆಳಗಡೆ ಒಂದು ಲೈಟ್ ಉಂಟು, 2 ಲೈಟ್ ಆಫ್ ಮಾಡು. ಇಲ್ಲಿಂದ ನಾವೀಗ ಪಕ್ಷಿಧಾಮಕ್ಕೆ ಹೋಗ್ತಾ ಇದ್ವಿ. ಪಕ್ಷಿಧಾಮದಲ್ಲಿ ಏನಿದೆಯಲ್ಲ ಗೊತ್ತಿಲ್ಲ, ಬಟ್ ಅಲ್ಲಿಂದ ಹೋಗ್ತಾ ಸದಾಶಿವ ದೇವಸ್ಥಾನ ಆದರೆ ಹೋಗೋಣ, ಇಲ್ಲಾಂದರೆ ನೆಕ್ಸ್ಟು ಸಂಡೇ ಹೋಗೋಣ. ಬರ್ತಿರಲ್ಲ, ಬಂದಾದಮೇಲೆ ದರ್ಶನ ಆದಮೇಲೆ ಇಲ್ಲಿ ಯಾರು ಬರೋಲ್ಲ ಮತ್ತು ಈ ಟೈಮಲ್ಲಿ ಗೇಟ್ ತೆಗೆದು ಒಳಗಡೆ ಹೋಗಬೇಕು. ಹಾಗೆ ಹೊರಗಡೆ ಹೋಗ್ತಾ ಗೇಟ್ ಹಾಕಿ ಹೋಗಬೇಕು. ಈಗ ದೇವಸ್ಥಾನದಿಂದ ಹೋಗ್ತಾ ಇದ್ದೀವಿ. ಈಗ ದೇವಸ್ಥಾನ ನೋಡಿದ್ರಲ್ಲ, ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ. ನೆಕ್ಸ್ಟ್ ಮತ್ತು ಈಗ ಪಕ್ಷಿಧಾಮಕ್ಕೆ ಹೋಗೋಣ. ಇಲ್ಲಿಂದನೇ ಒಂದು ವೇ ಸಿಗುತ್ತೆ. ಪಕ್ಷಿಧಾಮ ಹೋಗಿ ಅಲ್ಲಿಂದ ಹೋಗ್ತಾ ದಾರಿಲಿ ಒಂದು ಸದಾಶಿವ ದೇವಸ್ಥಾನ ಅಂತ ಇದೆ, ಅದು ಹೋಗೋಕ್ಕಾದರೆ ಹೋಗೋಣ, ಇಲ್ಲಾಂದರೆ ನೆಕ್ಸ್ಟು ಸಂಡೇ ಯಾವಾಗಾದ್ರೂ ಹೋಗೋಣ. ಸರಿ, ಹೋಗೋಣ ಬನ್ನಿ, ಪಕ್ಷಿಧಾಮ ನೋಡ್ಕೊಂಬರೋಣ. ಈಗ ಬನ್ನಿ, ಈಗ ಹೋಗ್ತಾ ಇದ್ದೀವಿ ಪಕ್ಷಿಧಾಮಕ್ಕೆ. ಬಾಡಲಕೊಪ್ಪ ಕ್ರಾಸ್ ಬರ್ತದೆ ಇಲ್ಲಿ. ಹುಲೇಕಲ್ಲಿಂದ ಇದು ಸೋನಾ ಕ್ರಾಸಿಂದ ಹುಲೇಕಲ್ ಹೋಗೋ ರೋಡು. ಒಳಗಿಂದ ಬಂದರೆ ನಿಮಗೆ ಹುಲೇಕಲ್ ಸೈಡಿಂದ ಬಂದರೆ ಅಲ್ಲಿಂದನೂ ಸೇಮ್ ಹುಲೇಕಲ್ಲಿಂದ ಒಂದು 5-6 ಕಿಲೋಮೀಟರ್ ಬಂದರೆ ವಾದರಾಜ ಮಠದ ಕಮಟಗಿರಿ ಅಂತ ಒಂದು ಊರು ಸಿಗ್ತದೆ. ಅಲ್ಲಿಂದ ಬಾಡಲಕೊಪ್ಪ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಒಳಗಡೆ ಅಂದರೆ ಈ ಸಹಸ್ರಲಿಂಗ ಹೋಗುವಂಥ ಒಂದು ದಾರಿ ಇದೆ ಇಲ್ಲಿ. ಆ ದಾರಿಲಿ ಹೋದರೆ ನಿಮಗೆ ಪಕ್ಷಿಧಾಮಕ್ಕೆ ಹೋಗೋ ರೋಡ್ ಸಿಗ್ತದೆ. ಅಲ್ಲಿ ಹೋಗಿ ಕೆಸರುಗುಂಡಿ ಗಾಡಿ ಅಕ್ಕ. ಎದುರುಗಡೆ ನೋಡೋ ಥರ ಇಲ್ಲ. ಸೊ ವಿಡಿಯೋನ ಪಕ್ಷಿಧಾಮ ಅಂದರೆ ಅದೇನೋ ಒಂದು ಟವರ್ ಇದೆ, ಅಲ್ಲಿ ಹೋಗಿ ತೋರಿಸ್ತೀನಿ ನಿಮ್ಗೆ, ಆಯ್ತಾ? ಅಲ್ಲಿ ಮತ್ತೆ ಇಲ್ಲೆಲ್ಲ ವಿಡಿಯೋ ಮಾಡಿದ್ರೆ ಏನಿಲ್ಲ, ಮೊಬೈಲ್ ತೊಗೊಂಡು ಈಗ ಜಸ್ಟ್ ಬೀಳೋದೊಂದು ಸ್ವಲ್ಪ ಮಿಸ್ ಆಗಿ ಬಂದಿದ್ವಿ. ಈಗ ಮತ್ತೆ ಬೀಳೋದು ಬೇಡ ಅಂತ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ. ಪಕ್ಷಿಧಾಮಕ್ಕೆ ಬಂದು ಮುಟ್ಟಿದ್ವಿ. ನೀವು ಅಂದ್ಕೊಂಡಿರ್ತಾರ ಆ ಥರ ದೊಡ್ಡ ಪಕ್ಷಿಧಾಮ ಎಲ್ಲ ಅಲ್ಲ. ಇಲ್ಲೊಂದು ವಾಚ್ ಟವರ್ ಇದೆ ಹೈಟು, ಅದ್ರ ಮೇಲ್ಗಡೆ ಹತ್ತಿ ಒಂದು ಸ್ವಲ್ಪ ವ್ಯೂ ಇದೆ. ಅಲ್ಲಿ ಏನಾದ್ರು ಬೆಳಕಿ ಗಿಳಕ್ಕಿದ್ರೆ ನಿಮಗೆ ತೋರಿಸ್ತೀನಿ ನೋಡಿ.
ಇದು ಶಿರ್ಸಿಂದ ಅದೇ ಹುಲೇಕಲ್ ರೋಡಲ್ಲೇ ಬರ್ತದೆ. ಕಮಟಗಿರಿಯಿಂದ ಬಂದು ಬಾಡ್ಲಕೊಪ್ಪ ಕ್ರಾಸಲ್ಲಿ ರೈಟ್ ತೊಗೊಂಡ್ರೆ, ಅಂದರೆ ಹುಲೇಕಲ್ ಥ್ರೂ ಬಂದರೆ ನೀವು ಬಾಡ್ಲಕೊಪ್ಪ ಕ್ರಾಸಿಂದ ರೈಟ್ ತೊಗೋಬೇಕು. ಅದು ಒಂದು ಸ್ವಲ್ಪ ದೂರ ಹೋಗಿದ್ದೆ, ಒಂದು ರೋಡು ಸೀದಾ ಕಡವೆಗೆ ಬರುತ್ತೆ. ಕಡವೆ ಅಂದರೆ ಮತ್ತೆ ತಾರಗೋಡ್ ಹತ್ರ ಬಂದ್ಬಿಡ್ತು, ಶಿರ್ಸಿ ಹತ್ರ. ಮತ್ತೊಂದು ರೋಡು ಸಹಸಲಿಂಗದ ಕಡೆ ಹೋಗುತ್ತೆ. ಸಹಸಲಿಂಗದ ಕಡೆ ಹೋಗಿದ್ದ ರೋಡಿಂದ ಒಳಗಡೆ ಬಂದು ಒಂದು 50 ಮೀಟ್ರ್ ಒಳಗಡೆ ಹೋಗಿದ್ದೆ. ಮತ್ತು ಲೆಫ್ಟಿಗೆ ಒಂದು ಮಣ್ಣು ರೋಡ್ ಇದೆ. ಆ ರೋಡಲ್ಲಿ ಬಂದರೆ ನಿಮಗೆ ಡೈರೆಕ್ಟ್ ಈ ಸ್ಪಾಟಿಗೆ ಬಂದುಬಿಡ್ತೀರಾ ನೀವು. ಬನ್ನಿ, ಮೇಲ್ಗಡೆ ಹತ್ತಾನ, ಟವರ್ ಮೇಲ್ಗಡೆ. ಮತ್ತು ಕೆಳಗಡೆ ಏನೋ ಒಂದು ಬೋರ್ಡ್ ಹಾಕಿದರೆ ನೋಡೋಣ ಬನ್ನಿ. ನೀವು ನೋಡ್ತಾ ಇದ್ದೀರಾ ಪಕ್ಷಿಧಾಮ. ಏನು ಪಕ್ಷಿಗಳಿದ್ದಾವೆ ಇಲ್ಲ ಗೊತ್ತಿಲ್ಲ, ಬಟ್ ವಾಚ್ ಟವರ್ ಅಂತೂ ಇದೆ ಈ ಕಾಡಲ್ಲಿ. ಇದೊಂದಂತೂ ನೋಡಿಕೊಂಡು ಹೋಗೋಣ. ಈ ಪಕ್ಷಿಧಾಮದ ಹೆಸರು ಮಂಡಿಗೆ ಕೆರೆ ಪಕ್ಷಿ ಸಂರಕ್ಷಿತ ಮೀಸಲು ಪ್ರದೇಶ ಅಂತ ಬೋರ್ಡ್ ಹಾಕವ್ರೆ. ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಮಂಡಿಗೆ ಕೆರೆ ಪಕ್ಷಿಧಾಮ ಇದು. ಬನ್ನಿ ಮೇಲ್ಗಡೆ ಹೋಗಿ ನೋಡೋಣ ಏನೇನಿದೆ ಅಂತ. ಮೇಲ್ಗಡೆಯಿಂದ ಪಕ್ಷಿಗಳು ಕಾಣಿಸ್ತವೆ ಅಂತ ನೋಡೋಣ ಬನ್ನಿ. ಮೆಟ್ಲು ಹತ್ಕೊಂತ ಹೋಗಬೇಕು. ಸುಮಾರು ಹೈಟ್ ಇದೆ ಇದು. ಮೇಲ್ಗಡೆಯಿಂದ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಒಂದು 2-3 ಸಲ ಬಂದು ವಿಸಿಟ್ ಮಾಡಿದ್ದೀನಿ. ತೋರಿಸ್ತೀನಿ ನಿಮಗೆ ಮೇಲ್ಗಡೆಯಿಂದ ಹೆಂಗೆ ಕಾಣುತ್ತೆ ಅಂತ. ಮೆಟ್ಲು ಹತ್ಕೊಂಡು ಹೋಗೋದೇ ದೊಡ್ಡ ಇದಪ್ಪ. ಸುಮ್ಮನೆ ಅಲ್ಲಿಂದ ಒಂದು ಬ್ರಿಡ್ಜ್ ಮಾಡಿಬಿಟ್ಟಿದ್ರೆ ಎಲ್ಲ ಮಾಡ್ತಾರೆ ಬಿಡಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹೊಸದಾಗಿ ಪೇಂಟಿಂಗ್ ಮಾಡಿಸೋರೆ ನೋಡಿ. ಫುಲ್ ನ್ಯೂ ಪೇಂಟೆಡ್ ಟವರ್. ಒಂದು ಮುಟ್ಟಿದ್ವಿ ಪಕ್ಷಿಧಾಮದಲ್ಲಿ. ಬೆಳ್ಳಕ್ಕಿ ಬಿಟ್ಟರೆ ಮತ್ತೇನೂ ಇಲ್ಲ ನೋಡಿ. ನೀವು ನೋಡ್ತಾ ಇದ್ದೀರಾ ಪಕ್ಷಿಧಾಮ. ಪಕ್ಷಿಧಾಮ ಅಂದರೆ ಇಲ್ಲಿ ಬೆಳ್ಳಕ್ಕಿನೇ ಇರೋದು. ಬಿಳಿ ಕಾಣ್ತಾ ಇದ್ದಾವೆ ನೋಡಿ, ದೂರದಲ್ಲಿದೆ. ಇಲ್ಲೆಲ್ಲ ತೋಟ ಎಲ್ಲ ಇದೆ. ಅಡಿಕೆ ತೋಟ ಹಾಕ್ಬಿಟ್ಟವ್ರೆ. ಈ ಕಡೆನೂ ತೋಟ, ಈ ಕಡೆನೂ ತೋಟ ಫುಲ್ಲು. ಇದು ಹಳೆಯ ಕೆರೆ ಅನಿಸುತ್ತೆ ಇದು. ಇಲ್ಲಿ ಬೆಳ್ಳಕ್ಕಿ ಎಲ್ಲ ಮೊಟ್ಟೆ ಗಿಟ್ಟೆ ಇಟ್ಟು ಮರಿ ಮಾಡ್ಕೊಂಡು ಹೋಗ್ಲಿಕ್ಕೆ ಬರ್ತವೆ. ಕಾಣಿಸ್ತಾ ಇದೆಯಲ್ಲ ನಿಮಗೆ, ಬಿಳಿ ಕಾಣಿಸ್ತಾ ಇದೆಯಲ್ಲ, ಇದೆ ಮಂಡಿಗೆ ಕೆರೆ ಅಂತ. ಇಲ್ಲಿ ಬೆಳ್ಳಕ್ಕಿ ಬಂದು ಈ ಟೈಮಲ್ಲಿ ಬೆಳ್ಳಕ್ಕಿಗಳೆಲ್ಲ ಇರ್ತವೆ ಅಂತ ಮಂಡಿಗೆ ಕೆರೆ ಪಕ್ಷಿಧಾಮ ಅಂತ ಹೆಸರಿಟ್ಬಿಟ್ಟವ್ರೆ ನೋಡಿ. ವ್ಯೂ ತುಂಬ ಚೆನ್ನಾಗಿದೆ, ಕಾಣಿಸ್ತಾ ಇದೆಯಲ್ಲ ನಿಮಗೆ. ಫುಲ್ ಗ್ರೀನರಿ, ಸುತ್ತಮುತ್ತ ಯಾವುದೇ ಗಾಡಿಗಳ ಶಬ್ದ ಇಲ್ಲ. ಕಾಡಿನ ಮಧ್ಯೆ ಈ ಥರದ್ದೊಂದು ವಾಚ್ ಟವರ್ ಇದೆ. ಇಲ್ಲಿ ನಿಂತ್ಕೊಂಡು ನೀವು ಫುಲ್ ಸುತ್ತ ನೋಡ್ಬೋದು. ಪಕ್ಷಿಧಾಮಕ್ಕೆ ಬಂದರೆ ವಾಚ್ ಟವರಲ್ಲಿ ಫುಲ್ ಕಸ, ಈ ಥರ ಎಲ್ಲ ಕಸ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರೆ. ಇದೆಲ್ಲ ಕಾಣಿಸ್ತಾ ಇದೆಯಲ್ಲ ಫುಲ್ಲು. ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದೇ ಪಕ್ಷಿಧಾಮ. ಬಟ್ ಅಷ್ಟೊಂದು ಪಕ್ಷಿಗಳಿಲ್ಲ, ಅಂದರೆ ಬೆಳ್ಳಕ್ಕಿ ಫುಲ್ ಇರುತ್ತೆ ಇಲ್ಲೆಲ್ಲ. ಈ ಕೆರೆ ಇಷ್ಟು ಏರಿಯಾ ಇದೆ, ಅಲ್ಲೆಲ್ಲ ಫುಲ್ ಬೆಳ್ಳಕ್ಕಿ ಇರುತ್ತೆ. ಬಟ್ ಇವಾಗ ಅಷ್ಟೊಂದು ಇಲ್ಲ. ಐ ಥಿಂಕ್ ಮಳೆ ಜಾಸ್ತಿ ಇದೆ, ಏನೋ ಒಂದು ರೀಸನ್ ಇರ್ಬೋದು. ಬೆಳ್ಳಕ್ಕಿ ಎಲ್ಲ ಸ್ವಲ್ಪ ಕಮ್ಮಿ ಇದ್ದಾವೆ. ಇದು ಮಂಡಿಗೆ ಕೆರೆ ಪಕ್ಷಿಧಾಮ. ನಿಮಗೆ ಇದು ಗೂಗಲಲ್ಲಿ ಸಿಗುತ್ತೆ ಈ ಸ್ಪಾಟ್. ಇದು ಸರ್ಚ್ ಮಾಡಿದರೆ ಮಂಡಿಗೆ ಕೆರೆ ಪಕ್ಷಿಧಾಮ ಅಂತ ಸರ್ಚ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಈ ಲೊಕೇಶನ್ ಸಿಗುತ್ತೆ. ಇಲ್ಲಿ ಬಂದು ನೀವು ಈ ಥರ ಮಾಡಿ ಹೋಗ್ಬಾರ್ದು. ಇಲ್ಲೆಲ್ಲ ಕಾಣಿಸ್ತಾ ಉಂಟಲ್ಲ ಕಸ, ಈ ಥರ ಎಲ್ಲ ಮಾಡಿ ಹೋಗ್ಬಾರ್ದು. ಬಂದರೆ ನೀಟಾಗಿ ಒಂಥರ ಗ್ರೀನರಿ ಇರುತ್ತೆ. ಫುಲ್ ಪೀಸ್ಫುಲ್ ಆದಂಥ ಒಂದು ಫಾರೆಸ್ಟ್ ಏರಿಯಾನ ನೀವು ಹಾಳು ಮಾಡಿ ಹೋಗೋದಕ್ಕಿಂತ ಸುಮ್ಮನೆ ಬಂದು ಸುಮ್ಮನೆ ನೋಡ್ಕೊಂಡು ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಪೀಸ್ಫುಲ್ಲಾಗಿರುತ್ತೆ ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತೇ ನಿಮಗೆ ಪಕ್ಷಿಧಾಮವನ್ನು ತೋರಿಸಿದೆ. ಆಮೇಲೆ ಒಂದು ಹಳೆಯ ದೇವಸ್ಥಾನ, 17ನೇ ಶತಮಾನದಲ್ಲಿ ಕಟ್ಟಿರುವಂಥದ್ದೊಂದು ಶಂಕರನಾರಾಯಣ ದೇವಸ್ಥಾನ ಹಳೆಯೂರು, 2 ಪ್ಲೇಸನ್ನು ತೋರಿಸಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ದಯವಿಟ್ಟು ಚಾನಲ್ನ ಶೇರ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಶಿರ್ಸಿ ಹುಡುಗನಿಗೆ ಹೋಗಿ ಸಪೋರ್ಟ್ ಮಾಡೋಣ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಟಾಟಾ, ಬೈ ಬೈ, ಟಾಟಾ ಟಾಟಾ ಟಾಟಾ. ಇದು ಹೊಸ ಸ್ಟೈಲ್ ನನ್ನ.